ಮಲ್ಲವ ನನಗೆ ಗೊತ್ತಿರಂಗ ಈಕೆ ನನ್ನ ತಂಗಿದಾಳಲ್ಲ ಇವ ಅಲ್ಲಿ ಪೇಟೆಗೆ ಇವ ಬೆಂಗಳೂರಾಗ ನನ್ನ ತಂಗಿ ಅಲ್ಲೇದಾಳ ಇವ ಆಕಿ ಹೇಳಕತ್ತಿದ್ವ ಅವ್ರೇನ ಕೋಟ್ಯಾಧೀಶ್ವರಂತ ಅವ್ರಿಗೆ ಒಂದ ಮಗ ಅಂತ ಒಂದು ಹುಡುಗಿ ಒಂದು ಹುಡುಗ ಹುಡುಗಿದೇನ ಮದುವೆ ಆಗಿಲ್ಲ ಅಂತ ಸಣ್ಣದಂತ ಹುಡುಗಿ ಅವಂಗ ಕನ್ಯೆ ನೋಡಾಕತ್ತಿದ್ರಂತ ಅದಕ್ಕೆ ನಾನು ಕೇಳಿದ್ಲ ಇವ ಯಾವ್ರ ಹುಡ್ರದವನ ಹುಡುಗಿಯರದವನ ಊರಾಗ ಬಡವರಾದ್ರೂ ಪರವಾಗಿಲ್ಲ ಹುಡುಗಿನ ಹೆಣ್ಣು ಬೇಕಂತ ಅವ್ರ ಕೊಟ್ಟೆ ಮದ್ವಿ ಮಾಡ್ಕೊಂತಾರಂತ ಅಂತಂದು ಅಂದ್ಲ ನಾನು ಇವ ಯಾವ ಇಲ್ಲ ಬಿಡ ಇವ ನಮ್ಮೂರಾಗ ಯಾವ್ದವ ನಮ್ದು ಲಿಂಗಾಯತರಾಗ ಯಾರು ಇಲ್ಲ ಇದು ನಮ್ಮ ಈಕೆ ಗೌರಕ್ಕನ ಮಕ್ಕಳು ಎರಡು ಅವ ಸಾಲಿಗೆ ಕಾಲೇಜ್ ಸಾಲಿಗೆ ಹೊಕ್ಕವ ಇನ್ನೂ ತೋರ್ಸಾಕತ್ತಿಲ್ ಬಿಡ ಅವ ಅಂತಂದು ಅಂದೆ ನಾನು ಹೆಂಗ್ ಮಾಡೋದೀಗ ಮಲ್ಲಮ್ಮ ಕೇಳನ್ನ ಅವ್ರನ್ನ ಒಂದು ಮಾತೆ ಇವ ಭಾರಿ ಚಲೋ ಅದಾರಂತೀವಿ ಕಂಪ್ನಿ ಎಲ್ಲ ಅದಾವ ಅಂತವ್ರು ಮತ್ತು ನಮ್ಮ ಮನೂ ಚಲೋ ಇರ್ತಾಳ ಹೆಂಗಿದ್ರ ಓದ್ಯಾಳ ಮತ್ತು ಅವ್ರಿಗೆ ಮನ್ಸಿಗೆ ಬರ್ತೈತಿ ನೋಡಕಂತ ಕರ್ಪೂರ್ ಗೊಂಬೆಗ ನೋಡಿದ್ರ ಮತ್ತು ಹ್ಞೂ ಅಂದ ಬಿಡ್ತಾರ ಒಂದ ಸತಿಗೆ ಮಲ್ಲವ ಏನು ಮಾಡೋಣೀಗ ಹ್ಞೂ ಅನ್ಸನ್ನೆ ಹೌದಾ ಹಾಲಲ್ಲಿ ಸರೋಜಿ ಈಗ ಅವ್ರು ನೋಡಾಕ ಬಂದ್ರೆ ಹುಡುಗಿ ಅಪ್ಪ ಎಲ್ಲಿದಾನ ಅಂತಂದು ಕೇಳ್ತಾರ ಅದನ್ನ ನಾನು ಯೋಚನೆ ಮಾಡಕತ್ತೀನಿ ನೀನೊಬ್ಬಕ್ಕೆ ಹ್ಞೂ ಅನ್ಸನ್ನ ಕರ್ಸೆ ಬಿಡನ್ನ ಕೇಳ ಬಿಡನ್ನ ಅಂತಂದು ನೀ ಏನಾಕತ್ತಿದಿ ಏನು ಮಾಡೋದೀಗ ಹೇಳ ಅದಕ್ಕೆ ದೌಡ ಕೆಲಸ ಮುಗಿಸಿರ್ಲಿ ಅಂತಂದು ನಾನು ಬಡ್ಕೊಳೋದೆ ಎದಕ್ಕೆ ನಿಮ್ಗೆ ಇದಕ್ಕೆ ಬಡ್ಕೊಳೋದೆ ಮುಗ್ಸನ್ ಈಗ ಡೀಲ್ನಾಗ ಅದೇವ್ ನಾವು ಡೀಲಿಗ ದೌಡ ಮುಗಿತೈತದ ಅದಷ್ಟು ದೌಡ ಮುಗಿಸ್ತತಿ ಏನು ಹೆಂಗಾರ ಮಾಡಿ ಒಟ್ಟು ಗೌಡ್ರ ಮನೆಗೆ ಬರ್ತಾರೆ ಅವಾಗ ಹೇಳ್ತಾನೆ ಕನ್ಯೆ ನೋಡಕ್ಕೆ ಅವ್ರಿಗೆ ಈಗ ಹೇಳ್ಬಿಡ್ತಾನೆ ಎಲ್ಲಿ ನೋಡಕ್ಕೆ ಹೋಗ್ಬೇಡ್ರಿ ಮತ್ತು ಸರ ನಮ್ಮೂರಾಗ ಒಂದು ಹುಡುಗಿ ಐತ್ರಿ ಕರ್ಪೂರ್ ಗೊಂಬೆ ಐತಿ ಹುಡುಗಿ ನೋಡಿದ್ರೆ ನೀವಾಗ ಮದುವೆ ಮಾಡ್ಕೊಳ್ಳೋದ ಬೇಡ ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತೈತವ್ರಿ ಅಂತಂದೆ ನಮ್ಮ ಗೌರಕ್ಕರ ಕೈಯಾಗ ಒಂದಿಷ್ಟು ರೊಕ್ಕ ಕೊಟ್ಟ ಹುಡುಗಿನ ಕರ್ಕೊಂಡು ಹೋಗ್ತೀರಿ ಏನ ಅಂತಂದೆ ಹಂಗದಾಡ್ರಿ ಹುಡುಗಿ ಅಂತಂದು ಹೇಳ್ತಾನೆ ನಾನು ಆಕಿನ ಆಮೇಲಮ್ಮ ನೀ ಯಾಕೆ ತಲೆ ಕೆಡ್ಸ್ಕೊಂತೀವಿ ನೀವ ಹಿಡ್ಬಿಟ್ಟಿ ಈಗ ಹೇಳಿ ಮತ್ತವ್ರೆ ಹುಡುಗಿ ಐತಿ ಅಂದ್ರೆ ಬಿಡ್ತಾರ ನೋಡಕ್ಕೆ ಬಂದು ಬಿಡ್ತಾರ ಕರ್ಕೊಂಡು ಈಗ ಏನು ಹೇಳೋದು ಬೇಡ ಹಂಗಂತೀನಿ ಆತ ಇವ ಆದಷ್ಟದ ಇವ ನೀವ ಕೆಪ್ರೆ ಈಗ ಅಂಗಿ ಎಲ್ಲ ತಲೆ ಪಲೆ ಎಲ್ಲ ಕಟಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ನಲ್ಲ ಇವ ಅವನ ರೋಮೇನವ ಅವನ ಒಂದೇ ಕಣ್ಣಿಡ ನೀನು ಮಲ್ಲಮ್ಮ ಕಣ್ಣಿಟ್ಟ ಬಿಡು ಅವನ ಮ್ಯಾಗ ನೀನು ಕಣ್ಣಿಡೋದೇನ ಪೂರ್ತಿ ಎರಡು ಕಣ್ಣ ಅವ್ರ ಮ್ಯಾಗ ಅದಾವ ತಾಯಿ ಮಗನ ಮ್ಯಾಗ ನೀನೆ ನೋಡಿದ್ರ ಹುಡುಗಿ ಹೊಂಟೈತಲ್ಲೇ ಒಳಗೆ ಕೈ ಹಿಡ್ದ ಜಗಿದ್ನಂತ ನೋಡ ಊರಲ್ಲಿ ಒಳೆ ಅವನ್ನ ಮತ್ತೆ ಹೆಂಗಾರ ಜಜ್ಜೆ ಬಿಡ್ಬೇಕಂತ ಮಾಡಿದ್ದೆ ನಾನು ಇದೆ ನಮ್ಮ ನಾಗಿ ಬಂದು ತಡಿತ ಅಂತಂದು ಸುಮ್ಮನೆ ಉಳ್ದಾನವ ನಮ್ಮ ನೀನೆ ಕೇಳಿಲ್ತೋ ಬರೋಬ್ಬರಿ ಸ್ವಾಣಿಗೆ ಕೊಟ್ಟ ಬಿಟ್ಲು ಒಂದೆ ಹೌದಾ ಮಲ್ಲವ ಡೀಲೆ ಹ್ಞೂ ಆಗಿತ್ತು ಅದೇ ನಾನೆಲ್ಲ ಮುಗಿಸ್ತೇನೆ ನಾಳೆ ನಡೆದ್ರಾಗೆ ಡೀಲೆ ಮಾಡಿಬಿಡ್ತಾನೆ ನಾನು ಏನವ ಇವ ನೋಡ್ರಿ ಹೆಂಗೆ ಯಾವಾಗ ಏನು ಮಾಡ್ತೀರಿ ಏನ ನೋಡ್ರಿವ ನಿಮ್ಗೆ ಬಿಟ್ಟಿದ್ದೆ ಇಲ್ಲ ತೋರ ಇಲ್ಲ ಮುಗಿಸ್ತೇವಿ ಇವ ನಾನೇ ಅದಕ್ಕೆ ಯಾಕೆ ಮಲ್ಲವ್ ಬಂದಿಲ್ಲ ಇವ ಎಲ್ಲಾರ ಮತ್ತು ರಾಮ್ ಇಲ್ಲೇನ ಮತ್ತು ಮಲ್ಲವ್ ಅಂತಂದೆ ನಾನೇ ದಡಾಶಿ ಬಂದೆ ಬರ್ಬೇಕಂತ ಅಂದ್ಬಿಡಲೇ ಬೇಸಲು ಒಂದು ಇವ ಹಂಗೆ ಸುಟ್ಟ ಬಿಡ್ತೈತಿ ನಮ್ಮನ್ನ ಅಷ್ಟು ಬಿಸಿಲು ಹೊಡಿತೈತಿ ಅದಕ್ಕೇನೆ ಬಿಸಿಲು ಭಾಳ ಐತಿ ನಾನು ಯಾಕೆ ಬಂದಿಲ್ಲಪ್ಪ ಮಲ್ಲವ ಯಾಕೆ ಬಂದಿಲ್ಲ ಮನೆ ಹತ್ರ ಬಂದ ಕಲ್ ಬಾಯಿ ಮಾಡಿ ನಮ್ಮನ್ನ ಬೈದ ಹೋಗಿದ್ಲ ಯಾಕೆ ಬಂದಿಲ್ಲ ಮಲ್ಲಮ್ಮ ಅಂತಂದೆ ನಾನು ವಿಚಾರ ಮಾಡಿದೆ ಅಲ್ಲಿ ಬರಲೇ ಇಲ್ಲಿ ತಡಿವಾ ನಾನು ಮನೆ ಕಡೆ ಹೋಗ್ಬಿಡ್ತಾನೆ ಮತ್ತೆ ಅಲ್ಲೇ ಹಸಿ ಹಿಡ್ದೈತಿ ಏನಂತಂದ ಬಂದೆ ಯಾ ಅಡ್ಬಿಟ್ಟಿ ನೀನು ಹಸಿ ಹಿಡಿದ್ರೆ ನಾ ಹಸಿ ಹಿಡಂಗಿಲ್ಲ ತೋರ ನಾ ಹಸಿ ಹಿಡಂಗಿಲ್ಲ ಅಷ್ಟು ಗಟ್ಟಿ ಅದ ನಾನು ದೇವ್ರ 101 ಐಸ್ ಕೊಟ್ಟಂತೋ ನನಗೆ ಕೊಡ್ತಾನೆ ಈಕಿಗೆಲ್ಲ ಮುಂದೆ ಕಾಲ ವಿಜ್ಞಾನಿಕಿ ಈಕಿಗೆಲ್ಲ ಮುಂದಿಂದ ಗೊತ್ತಾಕೋ ಹಲೋ ಚಂದು ಇಲ್ಲಪ್ಪ ನಾನೆಲ್ಲಿ ಫೋನ್ ಮಾಡೋಕೆ ಆಗೋದಿಲ್ಲ ನನಗೆ ನಮ್ಮ ಮಮ್ಮಿನೂ ಇರ್ತತಿ ನಮ್ಮ ಅಮ್ಮನೂ ಇರ್ತತಿ ಇವಾಗ ಬೇರೆ ಇವ ನಮ್ಮ ಅತ್ತಿ ಮಗ ಒಬ್ಬನು ಬಂದಾನ ನಮ್ಮ ಅತ್ತಿನೂ ಬಂದಾರ ಇಬ್ರು ಇಲ್ಲೇ ಸೆಟ್ಲ್ ಆಗಂಗ ಕಾಣ್ತಾರಪ್ಪ ನನಗಂತೂ ತಲೆ ಕೆಟ್ಟ ಹೋಗ್ಬಿಟ್ಟೈತಾಗ ನಿನ್ನೆ ಬರಬ್ಬರಿ ಒಂದು ಕಪಾಳಕ ಕೊಟ್ಟಬಿಟ್ಟೆ ನಾನು ಹೌದಾನು ಯಾಕೆ ಅಂತ ಕೇಳ್ತೀಯಲ್ಲ ನೋಡು ಮತ್ತೆ ನಾನು ನಮ್ಮ ಮಮ್ಮಿ ಜೊತೆ ಮಾತಾಡ್ಬೇಕಂತಂದು ಹಂಗೆ ಹೊಂಟಿದ್ದೆ ಅಲ್ಲೊಳಗೆ ನಿಂತ್ಕೊಂಡಿದ್ದೆ ಇವ ಮಾತಾಡ್ಸಿದ್ನ ನಾನು ಯಾಕೆ ಮಾತಾಡ್ತೀನಿ ನಾನು ಮಾತಾಡ್ಸೋ ಹರ್ಕತೆ ನಿನಗೇನೈತಿ ನಿನ್ನ ಕೆಲಸ ಏನೈತಿ ಅಷ್ಟು ನೋಡ್ಕೊಂಡಿರೋ ಅಂತಂದು ನಾನು ಬೈದು ಹಂಗೆ ಮುಂದೆ ಹೊಂಟಿದ್ದೆ ಹಿಂದಿಂದ ಕೈ ಜಗತ್ತ ನೋಡೋ ಅವಂಗೆ ಎಷ್ಟು ಧೈರ್ಯ ಇರ್ಬೇಕು ನನಗೆ ಹೌದಾ ನಿನ್ ಕೈ ಜಗಿನ ಮತ್ತೆ ನಾನು ಬಿಟ್ಟನ ರೌಡಿ ಬೇಬಿ ನಾನು ಮೊದ್ಲೆ ತಗದೆ ಒಂದು ಕೊಟ್ಟೆ ನೋಡಿ ಕೆನ್ನಿನ ಉಬ್ಕೊಂಡ್ಬಿಡ್ತೆ ಆಕಿ ಬಂದ ನಮ್ಮ ಅತ್ತಿ ಹೊಯ್ಕೊಳಕತ್ಲ ನನ್ನ ಮಗ್ಗ ಹೊಡ್ದ್ಲು ಎಷ್ಟು ಗಂಡು ಬೀರಿ ಹಂಗ ಹಿಂಗ ಅಂತಂದ್ಲ ನಮ್ಮಮ್ಮ ಆಕಿಗೆ ಸರಿಯಾಗಿ ಬೈದ್ಬಿಟ್ಲ ನಮ್ಮ ಅತ್ತಿಗೆ ಹೌದಾ ಇಷ್ಟೆಲ್ಲ ರಾಮಾಯಣ ಆಗೈತಿ
ಹ್ಞೂ ಚಂದು, ಅದಕ್ಕೆ ನಾನು ನಿನಗೆ ನೈಟ್ ಫೋನ್ ಮಾಡೋಕ್ಕಾಗಿಲ್ಲ. ಇದು ಮತ್ತು ನಿಮ್ಮ ಮನೆಯೊಳಗೆ ಇಲ್ಲೇ ಕಣ್ಣಿ ನೋಡೋಕೆ ಹೊಂಟೀವಿ ಅಂತಂದು ಅಂದ್ರಲ್ಲ, ಅಂದ್ರೆ ನೀ ನನ್ನ ಮರ್ತು ಬಿಡ್ತೀಯಾ ಚಂದ್ರು? ಇಲ್ಲ ಅನ್ನೋ, ನಾನು ಯಾಕೆ ನಿನ್ನ ಮರೆಯೋಕೆ ಹೋಗ್ಲಿ? ನಾನು ಮದುವೆ ಆದರೂ ನಿನ್ನ, ಇಲ್ಲ ಅಂದ್ರೆ ನಾನು ಹಂಗೆ ಸನ್ಯಾಸಿಯಾಗಿ ಇದ್ಬಿಡ್ತೇನೆ. ಇವರು ಕರ್ಕೊಂಡು ಹೊಂಟಾರಂತ ನಾನು ಫಾರ್ಮಾಲಿಟೀಸಿಗೆ ಅಷ್ಟೇ ಇವ್ರ ಜೊತೆ ಹೊಂಟಿರೋದು. ಹೌದಾ? ನಿಜ? ಪ್ರಾಮಿಸ್? ಪ್ರಾಮಿಸ್ ಅನ್ನೋ, ನಾನು ನಿನ್ನ ಲವ್ ಮಾಡೀನಿ, ನಿನ್ನ ಮದುವೆ ಆಗದೆ, ನಿನ್ನ ಜೊತೆನೇ ಜೀವನ ಕಳೆಯುತ್ತಂತ ನಾನು ಫಿಕ್ಸ್ ಆಗೀನಿ. ಸುಮ್ಮನೆ ಇವರು ನಮ್ಮ ಪಪ್ಪ ಮಮ್ಮಿ ಎಷ್ಟು ಟಾರ್ಚರ್ ಕೊಡತ್ತಾರ, ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತಂದೆ. ನಾನು ನಮ್ಮ ಮಮ್ಮಿಗೆ ಹೇಳೀನಿ, ನಾನೊಂದು ಹುಡುಗಿ ಲವ್ ಮಾಡತ್ತೇನೆ ಮಮ್ಮಿ, ನಾನು ಅಕ್ಕಿನ ಮದುವೆ ಆಗದೆ ಅಂತಂದೆ. ನಮ್ಮ ಮಮ್ಮಿನೂ ಹ್ಞೂ ಅಂದಾಳ. ಆದರೆ ನಮ್ಮ ಪಪ್ಪ ಗೊತ್ತಿಲ್ಲ ನಾನು ಲವ್ ಮಾಡತ್ತಿರೋದು. ಹೌದಾ? ಮತ್ತು ನಿಮ್ಮ ಪಪ್ಪ ಒಪ್ಕೊಳ್ಳಿಲ್ಲ ಅಂದ್ರೆ ನೀ ನನ್ನ ಮದುವೆ ಆಗಂಗಿಲ್ಲ ಚಂದು? ಇಲ್ಲ ಇಲ್ಲ ಅನ್ನೋ, ನೀ ಯಾಕೆ ಹಂಗೆ ತಿಳ್ಕೊಳಕತ್ತೀರಿ? ಮತ್ತು ಹಂಗೆ ಹೇಳಕತ್ತಿಯಲ್ಲ ಅದಕ್ಕೆ. ಅದೆಲ್ಲ ಹೋಲ್ಬಿಡೆ, ಸುಮ್ಮನೆ ಫಾರ್ಮಾಲಿಟೀಸ್ಗೆಲ್ಲ ಹೋಗಿ ನನಗೆ ಇಷ್ಟ ಇಲ್ಲ ಅಂತಂದು ಹೇಳ್ಬಿಡ್ತಾನೆ. ಆಮೇಲೆ ಬರ್ಬರ್ತಾ ನಮ್ಮ ಅಪ್ಪಾಜಿಗೆ ಹೇಳಿ ನಮ್ಮ ಮನೆಗೆಲ್ಲ ಒಪ್ಪಿಸಿ ನಾನು ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬರ್ತೀನಿ. ಅನು? ನಿಜ? ನಿಜ, ಪ್ರಾಮಿಸ್. ಹಂಗಾದ್ರೆ ಓಕೆ. ಆದ್ರೆ ನಾನು ಮದುವೆ ಆದ್ಮೇಲೆ ಓದ್ಬೇಕು, ನನ್ನ ಜೀವನದಾಗ ನಂದೊಂದು ಗುರಿ ಐತಿ, ನಾನು ಆ ಗುರಿ ಮುಟ್ಬೇಕಂತ ನಂಗೆ ಭಾಳ ಆಸೆ ಐತಿ ಚಂದು. ಮದುವೆ ಆದ್ಮೇಲೆ ನಿಮ್ಮ ಮನೆಯೊಳಗೆ ನಾನು ಓದಿಸ್ತಾರ, ಹೌದಲ್ಲ? ಓದಿಸ್ತಾರ ಯಾಕೆ ಓದಿಸಂಗಿಲ್ಲ? ನೀನು ಯಾಕೆ ಚಿಂತೆ ಮಾಡ್ತೀಯನೋ? ನಾ ಎಲ್ಲ ಹೇಳ್ತೀನಿ. ಆದರೂ ನಾನು ನನ್ನ ಗುರಿ ಮುಟ್ಟತನ ಮದುವೆನ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಅಲ್ಲ ನಾನು ಹೆಂಗೆ ಥಿಂಕಿಂಗ್ ಮಾಡ್ತೀನಿ, ನೀನು ಹೆಂಗೆ ಥಿಂಕ್ ಮಾಡ್ತೀನಿ? ಇವಾಗಲೇ ನಮ್ಮ ಮನೆಯೊಳಗೆ ಮದುವೆ ಮಾಡೋಕೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆಲ್ಲ ಕರ್ಕೊಂಡು ಹೊಂಟಾರ. ನೀನು ನೋಡಿದ್ರೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ನಾನು ಇನ್ನೂ ಗುರಿ ಮುಟ್ಬೇಕು ಓದ್ಬೇಕು ಅಂತಂದು ಅನ್ನಕತ್ತೀಯಲ್ಲ, ಹೆಂಗೆ ಯಾವ ಥರ ಯೋಚನೆ ಮಾಡ್ತೀಯನು ನೀನು? ಅದು ಕರೆಕ್ಟ್, ಆದ್ರೆ ನಮ್ಮ ಮನೆಯೊಳಗೆ ಒಪ್ಪಂಗಿಲ್ಲ. ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಮಮ್ಮಿ ಇವರೆಲ್ಲ ಇಂಥದಕ್ಕೆಲ್ಲ ಒಪ್ಪಂಗಿಲ್ಲ. ಅದಕ್ಕೆ ನಾನು ಕೇಳಾಕತ್ತೀರ ನೀನು. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯನು? ನಾ ಇಲ್ಲನ ಮೇ ಹೂನಾ, ನಾನು ನಮ್ಮ ಮನೆಯೊಳಗೆಲ್ಲ ಒಪ್ಪಿಸಿ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಿಲ್ಲ. ಹಂಗಂದ್ರೆ ಓಕೆ, ಆದ್ರೆ ಮದುವೆ ಆಗೋವರೆಗೂ ನಾವಿಬ್ರು ಲವ್ ಮಾಡಕತ್ತೀವಿ ಅಂತಂದ್ರೆ ಯಾರಿಗೂ ಗೊತ್ತಾಗಬಾರ್ದೆ, ಹೌದಲ್ಲ? ಹಾಂ ಸರಿ, ಹೇಳಂಗಿಲ್ಲ, ನಾನು ಯಾರ ಹತ್ರನೂ ಹೇಳಂಗಿಲ್ಲ. ನೋಡೋಣ. ಚಂದು, ಮತ್ತೀಗ ಕ್ಲಾಸಸ್ ಎಕ್ಸಾಮ್ಸ್ ಎಲ್ಲ ಮುಗ್ದವು, ಇವಾಗ 15 ದಿನ ಲೀವ್ ಐತಿ, ಎಲ್ಲಿಗೆ ಹೋಗಿ ಚಂದು? ಎಲ್ಲಿಗೆ ಹೋಗ್ಬೇಕಾ? ಬೇಜಾರು, ಡೈಲಿ ನೀನು ನೋಡೋಕ್ಕಾಗಲ್ಲ, ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ನಿಮ್ಮೂರಿಗೆ ಒಂದು 15 ದಿನ ಬರ್ಬೇಕಂತಂದು ಅನ್ಕೊಂಡೇನಿ. ಬರಲಿ? ಏನ? ನೀನು ನಮ್ಮೂರಿಗೆ ಬರ್ತೀಯಾ? ಅಯ್ಯೋ ಶಾಕ್ ಏನಾಗ್ಬೇಡ ಬಿಡು, ನಾನು ತಮಾಷೆ ಮಾಡಿದ್ದು. ಹೌದಾ? ನನಗೆ ಗೊತ್ತಿಲ್ಲ ನೀನು ತಮಾಷೆ ಮಾಡ್ತೀಯ ಅಂತ. ಎಲ್ಲಿ ಹೋತವಾ ಇದೆ ಹುಡುಗಿ? ಅನು ಅನು ಯಾವ ಅನು? ಚಂದು, ನಮ್ಮ ಅಜ್ಜಿ ಕರೆಯಕತ್ತಾಳ, ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಸರಿನಾ? ಬಾಯ್. ಹಾಂ ಸರಿ, ಬಾಯ್. ಲವ್ ಯು. ಲವ್ ಯು ಟು. ಅಮ್ಮ ಬಂದೆ, ಇಲ್ಲೇದಾನೆ. ಯವ್ವ, ಇದೊಂದು ಹುಡುಗಿ ಇವ ಕೊನೆ ಕುತ್ಕೊಂಡ್ರೆ ಹೊರಗೆ ಬರಂಗಿಲ್ಲ, ಎದ್ದೆ ಬಾರ ಇವ ಹೊರಗೆ ಬಾ, ಒಂದು ಈಟ ಇಲ್ಲ, ಎದ್ದು ಬಾ, ಕೆರೆ ಆಗತ್ತತಿ, ಕೆರಿ ಬಾರ ಇವ. ಅದೇ ಗೌರವನು ಇಲ್ಲ, ಅದೇ ಲಕ್ಷ್ಮಿನ ಪಡ ಅನ್ಸಕ್ ಹೋಗೈತಿ. ಒಂದು ಈಟ ಕೆರಿ ಬರ, ಪರ 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 ಕೆರಿ ಬಾ, ಜಗ್ಗ ಕೆರೆ ಆಗತ್ತತಿ, ಇದು ಬಾ. ಅಮ್ಮ ಬಂದೆ. ಪ್ರೀತಿಯಲ್ಲಿ ಸುಖಗತೆ ಇರಲಿಲ್ಲ, ಹೂಂತಿಯ ಕಾಂತಿಯ ಬಾಂತಿಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ ಬಂದಿನ ಎಷ್ಟೊತ್ತು ಮಾಡ್ತಾಳಿಕಿ? ಬಿದ್ದಿರ್ಲಿ, ಗೊತ್ತಾಕತಿ. ಕಲಾವತಿ ಕಾಲು ಬೀಳ್ತಂಗೆ ಕಲಾವತಿ, ಕೈ ಮುಗಿತಂಗೆ ಕಲಾವತಿ ಅಂತಂದೆ ಓಡಾಡ್ಕೊಂತ ಬಂದಿದ್ದೆ, ಗೊತ್ತಾಕತಿ. ಪಾಸಿ ನಕ್ಲೇಸ್ ತಂದು ಕೊಡೋದೇ ಗೊತ್ತಾಗಿಲ್ಲ. ಎಲ್ಲ ಗೊತ್ತಕ್ಕ, ಇಂಥ ನಾಟಕ ಪಾಸಿ ಗೌಡ್ರೆ ಮಾಡೋದೇ ನನಗೇನು ಹೊಸದನ್ನೇ ಎಲ್ಲ ಗೊತ್ತಾಗಿತ್ತು ನನಗೆ. ಇನ್ನೊಂದ್ಸರಿ ಫೋನಿಗೆ ಏನೇನು ಮಾಡ್ಬೇಕು ಅವನ್ನ, ಮತ್ತೆ ಬರೋಬ್ಬರಿ ಮನೆ ಹತ್ರ ಹೋಗಿ ಜಡ್ತಾ ಬರ್ತೇನೆ. ಈ ಕೆಲವೊಂದು ಡಿಂಗರ್ ಬಿಲಿ ಇರ ಮನೆ ಹತ್ರ ಬರ್ತಾನೆ ಅಂತಂದು ಹೇಳಿ ಹೋಗೀನಿ. ಆಗಲೇ ಎಲ್ಲೇ ಪಡಾಣೆ ಹಸಕ್ ಹೋದ್ಲ ಏನೋ ನೋಡಿ ಗಂಟೆ ಹೊಡ್ಯಾಕ. ಕಲಾವತಿ ಹಿಂಗೆ ಹೋದ್ಲು ಹೊಲವಾರಿ, ಕಲಾವತಿ ಹಿಂಗೆ ಹೋದ್ಲು ಹೊಲವಾರಿ ಅಂತಂದು ಎಲ್ಲಾರ ಮುಂದೆ ಗಂಟೆ ಹೊಡ್ಯಾಕ, ಮತ್ತೆ ಗಂಟೆ ಸೇದಿ ಹೆಂಗ ಹೊಡ್ಯಾಕ ಹೋಗಿದ್ದಾಳ. ಪ್ರೇಮಕ್ಕ ನೋಡ, ಅಲ್ಲ ಯಾರ
ಮಂದಿ ಬಂದಾರು ಒದ್ರಾಕತ್ತಾರ ಹೋಗ್ಬೇಕ ಅನ್ನೋದು ಏಟ್ರೆ ಕಬ್ರು ಒಬ್ರು ದೇವ್ರು ಪರಮಾತ್ಮ ಹಾಕಿದ್ದಾನೆ ಇದಕ್ಕೆ ಹಾಕಿದಿಲ್ಲ ಇದಕ್ಕೆ ಇಂಥ ನಾಟಕ ಪಾಲ್ಸಿ ನೋಡ್ತೀಯ ಇನ್ನು ಇದ್ದಿದ್ರ ಭಾಳ ಮಾಡ್ತಿದ್ಲ ಇಲ್ಲ ಹಿಂದಕ್ಕೆ ಇದ್ದಿದ್ರ ಭಾಳ ಭಾಳ ಅಂದ್ರೆ ಭಾಳ ಆಡಿಸಟ್ಟಿದ್ಲ ಇನ್ನು ಇಲ್ಲ ಅಕ್ಕ ಪ್ರೇಮಮ್ಮ ಪ್ರೇಮಕ್ಕ ನೋಡದ ಇಷ್ಟ ನರ ಹಾಕೊಳಕತ್ತ ನೀವು ಅನ್ಬೇಕೇನ ಕಡೆ ಬರೋದಕ್ಕೆ ಯಾರ ಅವ್ರೆ ಬಾ 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 ಬಂದೆ ತಡಿವ ಈಕೆ ಬಿರ್ಕು ಬಿನ್ನಾನಿ ಕಲಾವತಿ ಬಾರ ಇವ ಬಾ ಅಲ್ಲ ಹೋಗಿ ಬರ್ತಾನೆ ಒಂದೀಟ ಕೆಲಸ ಐತಿ ಅಂತಂದು ಹೇಳಿ ಓದಕ್ಕೆ ಅತ್ತಾಗ ಓದಿ ಈಗ ಬಂದಿರ ಇವ ತಾಯಿ ನಮೋನ ಶರಣಮ್ಮ ಶರಣಾರ್ಥಿ ದೇವಿ ಅಲ್ಲ ಇವ ಇಲ್ಲೇನಾರ ಹಾರ್ಕೊಳಕತ್ತೀನಿ ಕಳೆ ಪ್ರೇಮಮ್ಮ ಅಂತಂದೆ ಅನ್ಬೇಕನ್ನೋದು ಒಂದಿಟ್ಟು ನಿನಗೆ ಕಬ್ರು ಇರಕ್ಕಿಲ್ಲ ನಿನಗೆ ಮನಿಗೆ ಬಂದಾರ ಕರ್ಯಾಕತ್ತ ತಡಿವ ನಾನು ಅನ್ಬೇಕ ಹೊರಗೆ ಹೋಗ್ಬೇಕ ದೌಡಾಶಿ ಅಂತಂದೆ ಅಯ್ಯ ನಿಂದು ದೊಡ್ಡ ಕತಿ ಬಿಡ ನಿಂದ ಕಲಾತಿ ಅಲ್ಲ ಬಂದೆ ತಡಿವ ಅಂತಂದು ಅನ್ಲಿಲ್ಲಣ ನಿನಗೆ ಕಿವಿ ನೆತ್ತಿ ಮ್ಯಾಗ ಬಂದ್ರೆ ಏನ್ ಮಾಡ್ಲಿವ ನಾನೇ ಅಲ್ಲ ಮತ್ತ ಆಗಲಿಂದ ಪ್ರೇಮಮ್ಮ ಪೇರಕ್ಕ ಅಂತಂದ ಕರ್ಯಾಕತ್ತಾನಿ ಅಲ್ಲ ನಿನಗೆ ಒಂದೀಟ ಬರೋಬ್ಬರ ಇರಕ್ಕಿಲ್ಲನೆ ಯಾವಾಗ ಹಿತ್ಲ ಕಡೆ ಹೋಗಿದ್ಯಾ ತಾಯಿ ಜಗದಮ್ಮ ಅಲ್ಲಿಂದನ ಚೀರಾಡಿಲ್ಲ ಬರ್ತಾನ ತಡೀರಿ ಯಾರವ್ರ ಅಂದ್ರಂಗ ಹುರ್ಸತ್ತಿಲ್ಲಂಗ ಚೀರಾಡಕತ್ತೀವಿ ಅಯ್ಯವ ಕೂತ್ಲ ಯಾರ ಸಿಟ್ಟು ತಗೊಂಡು ಯಾರ ಮ್ಯಾಗ ಹಾಕಾಕ ಚಲೋ ಇರ್ತಾವ ನೀವು ಅದೇ ಪರಸ ಕೊಡಿಲಿ ಇದೇ ಮನ್ಯಾಗ ತಗೊಂಡು ಹೋಗಿ ಇಟ್ಟು ಬರ್ತಾನೆ 3 ಮಾಸರ ಆಯ್ತೀನಿ ಅದ್ರಾಗ ಯವ ಈ ಪರಸನೆ ಅಲ್ಲೇ ಮನಿ ಮುಂದೆ ಬರೋಬೇಕಾರೆ ಜಾಮಳಜನ್ ಕೈಯಾಗ ಕೊಟ್ಟು ಬಂದೆ ಇದೇ ಕಲಾವತಿಗೆ ಒಂದಿಟ ಕೆಲಸ ಐತಪ್ಪ ಅಲ್ಲೇ ನಮ್ಮ ಮನ್ಯಾಗ ಅದಾಳ ಇದನ್ನ ಹೋಗಿ ಕೊಟ್ಟು ಬರೋ ಇವ ನನ್ನ ಗಂಡನ ಕೈಯಾಗ ಬಚ್ಚದಿಂದ ಇಡ್ತಾನೆ ಅಂತಂದು ಹೇಳಿ ಕಳಿಸಿದ್ಲ ತಗೋ ಅಂತಂದೆ ಗದಿಗಪ್ಪಜ್ಜ ಅಂತ ನೋಡಿ ಜಾಮಳಜ್ಜ ಅಲ್ಲೇ ಹೊರಗೆ ಕುಂತಿತ್ತೆ ತೂರ್ ಬಾಯಿದ್ರ ಒಳಗೆ ಜಾಕಿಂದ ಇಡ ಅಂತಂದು ಹೇಳಿ ಹಂಗ ಬುರುಗ್ ಅಂತಂದೆ ಬಂದಬಿಟ್ಟೆ ನಾನು ಅಲ್ಲೇನೇ ನಿಂದಿರ್ಲಿಲ್ಲ ನೀರು ಕುಡಿಲಿಲ್ಲ ಹಂಗ ಬಂದಬಿಟ್ಟೆ ಹೋಗೋನು ತಗ ನೀನೇ ಒಂದು ಮಾಡಂದ್ರೆ ಯಾಳು ಮಾಡಿ ಇಡಕ್ಕೆ ನೀನು ಅವ್ನಿಗೆ ಯಾಕೆ ಕೊಟ್ಟಿಲ್ಲ ನೀನೇ ಪ್ರೇಮಮ್ಮ ಇವ ನೀನೆ ಬುದ್ಧಿ ತೆಲಗೆ ಎಂಟಿ ಏನ ಕಾಲಾಗಿಟ್ಟೆ ಒಂದು ಗೊತ್ತಾಗೊಂದವ ಈಗ ಗೊತ್ತಾಗ ನಾ ಕೊಟ್ಟಿದ್ನಿಲ್ಲ ಬರ್ತಾನ ಲೇಟು ಅಂತಂದು ಹೇಳಾಯಿನಿ ಕೈ ಹಾಗೆ ಕಡ್ಡಿ ಕೊಟ್ಟೇಳೀನಿ ಮತ್ತೆ ಹೋಗಿ ಆ ಜಮಣನ ಹತ್ರ ಹೋಗಿ ಕೊಟ್ಟಿಯಲ್ಲ ಅಂದ್ರೆ ನಿನಗೆ ಎಷ್ಟರ ಇವತ್ತಾಗ್ರಣ ಬಾಯಾಗ ಚಲೋ ಬರ್ತಾವ ಮಾತ ಯಾಕದೆ ಮೊದ್ಲ BP ಇರೇಜ್ ಆಗಿ ನಂದ ತಲೆ ಕೆಟ್ಟ ಹೈದ್ರಾಬಾದ್ ಆಗೈತ್ಯಾ ಅದ್ರಾಗ ಏನು ಉಳಿದಿಲ್ಲ ತಲೆಯಾಗ ಕಲಾವತಿ ಬಿಡ ಇವ ಅದ ನಕ್ಲೆಸ್ ಪಾಸಿದ ಅಂದಿದ್ಕ ಎಲ್ಲಾರ ಮುಂದೆ ಹಿಂಗ ಹಾರಾಡಕತ್ತಿಯಲ್ಲ ಹೋಗಿ ಯಾರ ನಿಮ್ಮ ಅಮ್ಮನ್ನ ಕೇಳೋಗ ಹಿಂಗ್ಯಾಕ ಕೊಟ್ಟಿವಿ ನೀನ ಪಾಸಿ ನಕ್ಲೆಸ್ ಅಂತಂದ ನನ್ನ ಮ್ಯಾಗ ಹಾರಾಡಿದ್ರ ಹೊಳ್ಳಿ ಬಂಗಾರ ನಕ್ಲೆಸ್ ಸಿಕ್ತತ್ ನಾಳೆ ಏನ್ ಮಾಡ್ಬೇಕ ನಮ್ಮಮ್ಮ ಕೊಟ್ಟಿದ್ದ ಅಲ್ಲ ಇವಾದ ಗೌಡ್ ಕೊಟ್ಟಿದ್ದ ಆತ ಹೋಗ ನಾನೇ ಅಲ್ಲ ಕುತ್ಕೋ ಒಂದು ಕಪ್ ಚಾ ಕುಡಿಯುವಂತಿ ಚಾ ಮಾಡ್ಕೊಂಡು ಬರ್ತಾನೆ ಒಂದು ಕಪ್ ಕುಡಿದು ಹೋಗುವಂತಿ ತಡಿ ಮೊದಲ ಟೊನೇಷನ್ ಆಗದಿ ಒಂದು ಕಪ್ ಚಾ ಕುಡಿದ್ರೆ ಟೊನೇಷನ್ ಕಡಿಮೆ ಆಗತಿ ಕಲಾವತಿ ಅಯ್ಯಯ್ಯ ಈಗ ಮಾರಿ ದಗ ಆಗ ಬೆಂಕಿ ಉರ್ದಂಗ ಉರಿಯಾಕತ್ತಿತ್ತ ಈಗ ನೋಡಿದ್ರಂಗ ಸಬ್ಬ ಹಿಂಗ ಸಾಪಾಗಿ ಹಾಕತ್ತಾರ ಒಗ್ಗರಣೆ ಕೊಟ್ಟಾಗ ಹಂಗಾತೆ ಈಗ ಏನಾತೆ ಮಾರಿಗೆ ಹಿಂಗೆ ಹಾಕತ್ತೆ ಕಲಾತಿ ಗೋ ನೀನ ನಕ್ಲೆಸ್ಗೋಸ್ಕರ ಯಾಕೆ ಇಷ್ಟ ಚಿಂತೆ ಮಾಡಕತ್ತೀರಿ ಈಗ ಇದ್ದಿತ್ತೆ ನಾಳೆ ಬಂದಿತ್ತು ಬಿಡ ಈಗ ಹೋಗಿತ್ತೆ ನಾಳೆ ಬಂದಿತ್ತೆ ಯಾಕೆ ಚಿಂತೆ ಮಾಡ್ತಿದಿ ಹೆಂಗೆ ಇದ್ದಕ್ಕೆ ನೀನು ಹಿಂಗಾತ್ ನೋಡಿ ನಿನಗ ಹಿಂಗ ಬರ್ದಾಗಿತ್ತು ನಿನಗ ಕಲಾವತಿ ಗೋ ನೀನಾಗ ರಾಣಿ ಹಿಂಗ ಬರ್ದಕ್ಕಿವ ನೀನೆ ಈಗ ನೋಡಿದ್ರೆ ಹಿಂಗ ಸಾಪ್ ಮಾರಿ ಹಾಕೊಂಡು ಹಿಂಗ ನಿಂತ್ರೆ ಚಲೋ ಅನಿಸ್ತದ ಅದು ಹೇಳ ನೀನ ಹೇಳ ಬಿಡತ್ತಾಗ ಹೋಗ್ಲಿ ಅಂತ ನಕ್ಲೇಸ ದ್ಯಾಮಣ್ಣ ಜಾಯಿ ಎಷ್ಟು ಕೊಡಿಸ್ತಾನ ಏನ ನಿನಗ ತಲೆ ಕೆಡ್ಸ್ಕೊಂಡ್ ಮಾಡ್ಬಿಡೆ ಏನ ಇವ ಕೊಡಿಸ್ತಾನ ಹೆರ್ಗುಂಬ ಕೊಡಿಸ್ತಾನ ಇವತ್ತಾಗ ಓಟದಾಗಿಂದ ಅದೊಂದು ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ದೆ ಒಂದು ಗುಂಜಿ ಬಂಗಾರ ಕೊಡ್ಸಿಲ್ಲ ಇವ ನನಗ ನಕ್ಲೇಸ ಕೊಡಿಸ್ತಾನ ಕನಸ್ನಾಗ ಅಂತಂದೆ ತಿಳ್ಕೊಂಬಿಡುವ ನೀನೆ ಪ್ರೇಮಮ್ಮ ಕನಸ್ನಾಗ ಅಂತಂದೆ ತಿಳ್ಕೊಂಬಿಡ ಅದೇ ನಮ್ಮಮ್ಮ ಕೊಟ್ಟು ಹೋಗಿತ್ತ ಬಂಗಾರ ನಕ್ಲೇಸ ತಗೋರ ಇದೆ ಅಂತಂದೆ ಏನ್ ಮಾಡ್ಬೇಕ ಅದೇ ನಕ್ಲಿ ಇದಾತೆ ಹಣೆ ಬರ ಇವ ನಂದೆ ನನ್ನ ಹಣೆ ಬರನ ಸರಿ ಇಲ್ಲ ಅಂತಂದೆ ನಾನು ಅನ್ಕೊಂಡ್ಬಿಟ್ಟೇನಿ ಎಲ್ಲಾ ಮೋಸಗಳು ಪಾಸುಗಳು ಎಲ್ಲ ನನಗ ಹಾಕೋ ನೋಡ ನಕ್ಲೇಸ ಎಷ್ಟು ನಂಬ್ಕೊಂಡಿದ್ದೆ ನಕ್ಲೇಸ ಕೈ ಕೊಟ್ಟೆ ಟಾಟಾ ಬಾಯ್ ಬಾಯ್ ಅಂತಂದು ಹೋತ ಏನ್ ಮಾಡ್ಬೇಕ ಅಂತಂದೆ ತೆಲಿಗೆ ಹೊಳಿ ಒಂದು ಕಪ್ ಚಾ ತರ್ತಾನೆ ಅಂದಿ ಇಲ್ಲೇ ನಿಂತಿ ಇನ್ನ ಎಷ್ಟೊತ್ತನ ನಿಂದ್ರಬೇಕು ನಾನು ಇಲ್ಲೇ ಅಯ್ಯಯ್ಯ ತರ್ತನ್ ತಡಿ ಕುತ್ಕೊಂಡಿಟ್ಟೆ ಚಾರ ಆಗ್ಬೇಕ ಬೇಡದೆ ಹೋಗಿ ಗ್ಯಾಸ್ ಹಚ್ಬೇಕ ನೀರ್ ಹಾಕ್ಬೇಕ ಸಕ್ರೆ ಚಾಪುಡಿ ಹಾಕ್ಬೇಕ ಒಂದ್ ಏಲಕ್ಕಿ ಜಜ್ಜಿ ಹಾಕ್ಬೇಕ ಚಟಪಟ ಅನ್ನಂಗ ಕುದಿಬೇಕ ಮತ್ ಹಿಂದಾಗಡೆ ಹಾಲು ಹಾಕ್ಬೇಕ ಮತ್ತ ಚಾಯ್ ವಾಟೆಕ ಸೋಸ್ಕೋಬೇಕ ಹಿಂದಾಗಡೆ ಪ್ಲೇಟ್ನಾಗ ಇಟ್ಕೊಂಡ ತಂದ ನಿನ್ ಕೈಯಾಗ ಕೊಡ್ಬೇಕ ಅವಾಗ ಕುಡಿಯುವಂತಿ ಕುತ್ಕೋರ ಹಂಗ ತಟಕನ ಆಗತ್ಲೆ ಪುಟಕನ ಅನ್ನಕ ಏನೇ ಗ್ಯಾಸ್ ಏನವ ತಡಿ ಒಂದಿಟ ಆಗ್ಲಿ ಚಾ ಕುಡಿದು ಹೋಗುವಂತಿ ಹಿಂಗ ಸಿಟಿಲೆ ಹಿಂಗ ಇದೇ ಮಾತಾಡ್ಬಾರ್ದ ನೀನೆ ಹೋಲಿ ಬಿಡ ತಗ ಹೋದ್ರು ಹೋಗಲ್ಲಕ
ಆದ್ರೆ ಹೆಂಗ ಇದ್ದಕ್ಕೆ ಹೆಂಗ ಆಗಿಬಿಟ್ಟು ಬಿಡ ನೀನು ಅದ ಒಂದು ಬೇಸರವ ಇವ ನನಗೆ ಹಂಗ ಮಾರಾಣಿ ಇದ್ದಂಗ ಇದ್ದೆ ಈಗ ನೋಡಿದ್ರ ಹಿಂಗ ಇಲ್ಲಿಗೆ ಬಂದ ನಿಂತ ನಿಂದ ಆಕಿ ಕತೆ ಕಲಾವತಿ ಹಿಂಗ ಬರ್ದಾಗಿತ್ತವ ಇವ ನಿನಗ ಹಿಂಗ ಬರ್ದಾಗಿತ್ತು ಒಟ್ಟ ಯಾವ ತಣ್ಣಗಿರ ತಣ್ಣಗಿರೆ ನಕ್ಲೇಸ ಹೋಗಿದ್ಕ ಚಿಂತೆ ಇಲ್ಲ ನನಗೆ ನೀನೊಬ್ಬಕ್ಕೆ ತಾಚ್ಕೊಮ್ಮೆ ಹಿಂಗ ಬರ್ದಾಗಿತ್ತ ಅಂದ್ರೆ ಮನ್ಸಿಗೆ ಹಂಗ ಚಾಕುಲ್ಲೆ ಚೂಚಿ ತೆಗಾಕತ್ತೀವಿ ಏನದಕ್ಕ ತೀರ ಐತಿಲ್ಲ